ಅರೆ, ಎಷ್ಟೇ ಟ್ರೈ ಮಾಡಿದ್ರೂ ಓದೋಕೆ ಆಗ್ತಿಲ್ಲ ಅಲ್ವಾ? ಪದೇ ಪದೇ ಗಮನ ಆ ಮೊಬೈಲ್ ಕಡೆನೇ ಹೋಗ್ತಿದೆ. ಮೋಟಿವೇಶನಲ್ ವಿಡಿಯೋಸ್ ಎಷ್ಟೇ ನೋಡಿದ್ರೂ ಅದರ ಎಫೆಕ್ಟ್ 5 ನಿಮಿಷ ಕೂಡ ಇರಲ್ಲ. ನಿಜ ತಾನೇ? ನೋಡಿ, 14ರಿಂದ 25 ವರ್ಷದ ವಯಸ್ಸಿನಲ್ಲಿ ಇರೋರು 1 ನಿಮಿಷ ನಿಂತು ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ಈಗ ನಾನು ಓದದಿದ್ರೆ ಮುಂದೆ ನನ್ನ ಲೈಫ್ನಲ್ಲಿ ಏನ್ ಮಾಡ್ಲಿ? ಎಲ್ಲಿಯವರೆಗೂ ಅಪ್ಪ ಅಮ್ಮನ ಮೇಲೆಯೇ ಡಿಪೆಂಡ್ ಆಗಿರ್ತೀರಾ? ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈಗ ನೀವು ಪಡ್ತಿರೋ ಈ ಕಷ್ಟ, ಈ ಓದು ನಿಮಗೆ ತುಂಬಾನೇ ಪೇನ್ಫುಲ್ ಅನಿಸಬಹುದು. ಆದ್ರೆ ಇದೇ ಕಷ್ಟ ಮುಂದೆ ನಿಮ್ಮ ಖುಷಿಗೆ, ನಿಮ್ಮ ಸಕ್ಸಸ್ಗೆ ದೊಡ್ಡ ಕಾರಣ ಆಗುತ್ತೆ. ಪ್ರತಿಯೊಬ್ಬರೂ ಪ್ಲಾನ್ ಮಾಡ್ತೀರಾ, ಆದ್ರೆ ನಾಳೆ ಓದ್ತೀನಿ, ಬರೋ ಸೋಮವಾರದಿಂದ ಕಡ್ಡಾಯವಾಗಿ ಓದ್ತೀನಿ ಅಂತ ಎಲ್ಲಿಯವರೆಗೂ ಪೋಸ್ಟ್ಪೋನ್ ಮಾಡ್ತೀರಾ? ಹೀಗೆ ದಿನ ತಳ್ಳುತ್ತಾ ಹೋದ್ರೆ ಒಂದು ದಿನ ಲೈಫ್ನಲ್ಲಿ ಕಡೆಯ ದಿನ ಬಂದೇ ಬಿಡುತ್ತೆ. ಆಗಲೂ ನೀವು ಹೀಗೆ ಇರ್ತೀರಾ? ನಿಮಗೋಸ್ಕರ ದಿನವಿಡೀ ಕಷ್ಟಪಡ್ತಿರೋ ನಿಮ್ಮ ತಂದೆ ತಾಯಿಯನ್ನ ಒಮ್ಮೆ ನೆನಪಿಸಿಕೊಳ್ಳಿ. ನಿಮ್ಮ ಮೇಲೆ ಎಷ್ಟೊಂದು ಆಸೆಗಳನ್ನು ಇಟ್ಟುಕೊಂಡಿದ್ದಾರೆ. ಆದ್ರೆ ನಿಮಗೇನಾಗಿದೆ? 5 ನಿಮಿಷ ಕೂಡ ನಿಷ್ಠೆಯಿಂದ ಓದೋಕೆ ಆಗ್ತಿಲ್ವಾ? ಇವತ್ತೇ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡದಿದ್ರೆ ಜೀವನ ಪೂರ್ತಿ ಚಿಂತೆ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗಾದ್ರೆ ಇವತ್ತಿನಿಂದಲೇ ಬದಲಾಗಿ. ನಿಮ್ಮ ಲೈಫ್ಗೆ, ನಿಮ್ಮ ಗುರಿಗೆ ಅಡ್ಡಿಯಾಗಿರೋ ಆ ಮೊಬೈಲ್ನಲ್ಲಿರೋ ಪ್ರತಿಯೊಂದು ಅನಗತ್ಯ ವಿಷಯವನ್ನು ಡಿಲೀಟ್ ಮಾಡಿ. ನಾನು ಸ್ಟಡೀಸ್ನಲ್ಲಿ ವೀಕ್ ಇದ್ದೀನಿ ಅಂತ ಅನ್ಕೋಬೇಡಿ. ಪರವಾಗಿಲ್ಲ, ಫೋಕಸ್ ಮಾಡೋಕೆ ಆಗ್ತಿಲ್ಲ ಅಂದ್ರೆ ಇವತ್ತಿನಿಂದಲೇ ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಇವತ್ತು ದಿನಕ್ಕೆ 1 ಗಂಟೆ ಓದೋಕೆ ಟ್ರೈ ಮಾಡಿ. ನಾಳೆ ಅದು 2 ಗಂಟೆ ಆಗುತ್ತೆ. ಹೀಗೆ ದಿನ ಸ್ವಲ್ಪ ಪ್ರಯತ್ನ ಪಡ್ತಾ ಹೋದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಗಂಟೆಗಟ್ಟಲೆ ಓದೋಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮನ್ನ ಕೀಳಾಗಿ ನೋಡಿ ಅಪಮಾನ ಮಾಡಿದವರ ಮುಂದೆ ಗೆದ್ದು ತೋರಿಸೋದೇ ನಿಜವಾದ ರಿವೆಂಜ್. ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮಗಷ್ಟೇ ಗೊತ್ತು. ಉಚಿತ ಆಪ್ಗಳಲ್ಲಿ ಸಮಯ ಹಾಳು ಮಾಡಿ ನಿಮ್ಮ ಲೈಫ್ ನಿರ್ಧಾರ ಆಗಬಾರದು. ನಿಮ್ಮನ್ನ ಬ್ಲಾಕ್ ಮಾಡಿದವರ ಬಗ್ಗೆ, ನಿಮ್ಮನ್ನ ಬಿಟ್ಟು ಹೋದವರ ಬಗ್ಗೆ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳಬೇಡಿ. ನೀವು ಬೆಳೆಯಬೇಕು. ಯಾವ ಮಟ್ಟಕ್ಕೆ ಅಂದ್ರೆ, ನಿಮ್ಮನ್ನ ಬೇಡ ಅಂದವರೇ ನಿಮ್ಮ ಹತ್ತಿರ ಬರಲು ಯೋಚಿಸುವಂತೆ ಬೆಳೆಯಬೇಕು. ಒಂದು ಫೇಲ್ಯೂರ್ ನಿಮ್ಮ ಕಥೆಯನ್ನ ಮುಗಿಸಲ್ಲ. ನೀವು ಯಾವುದಕ್ಕೂ ಕಮ್ಮಿ ಇಲ್ಲ. ಇದನ್ನ ಗಟ್ಟಿಯಾಗಿ ನಿಮ್ಮ ತಲೆಯಲ್ಲಿ ಬರೆದಿಟ್ಟುಕೊಳ್ಳಿ. ಪ್ರತಿ ಸೆಕೆಂಡ್ ನಿಮ್ಮ ಭವಿಷ್ಯ ಬದಲಾಗಬೇಕು. ನಿಮ್ಮ ಕಷ್ಟದ ದಿನಗಳು ಮುಂದೆ ಒಂದು ಅದ್ಭುತ ಕಥೆಯಾಗಬೇಕು. ಇಲ್ಲಿಯವರೆಗೂ ನೀವು ಆವರೇಜ್ ಆಗಿ ಇದ್ದೀರಿ ಅಂದ್ರೆ ನೀವು ಸರಿಯಾಗಿ ಶ್ರಮಪಟ್ಟಿಲ್ಲ ಅಷ್ಟೇ. ನಿಮ್ಮಲ್ಲೇ ಅನಂತವಾದ ಶಕ್ತಿ ಇದೆ. ಪ್ರಪಂಚದಲ್ಲಿ ಯಾರು ನಿನ್ನನ್ನು ನಂಬದೇ ಇದ್ದರೂ ನಿನ್ನನ್ನು ನೀನು ನಂಬು. ಮನಪೂರ್ವಕವಾಗಿ ಕೆಲಸ ಮಾಡು, ಸತತವಾಗಿ ಪ್ರಯತ್ನ ಪಡು. ಏಕೆಂದರೆ ಸತ್ಯವಾಗಿ ಪ್ರಯತ್ನ ಪಡುವವರು ಜೀವನದಲ್ಲಿ ಎಂದಿಗೂ ಸೋಲೋದಿಲ್ಲ. ಇವತ್ತಿನಿಂದಲೇ ಪ್ರಯತ್ನ ಶುರು ಮಾಡಿ. ನಾಳೆ ನಿಮ್ಮ ರಿಸಲ್ಟ್ ಬಂದ ಮೇಲೆ ಖಂಡಿತ ನೀವೇ ಬಂದು ಈ ವಿಡಿಯೋ ಕೆಳಗೆ ನಾನು ಗೆದ್ದೆ ಅಂತ ಕಾಮೆಂಟ್ ಮಾಡ್ತೀರಾ. ಆಲ್ ದಿ ವೆರಿ ಬೆಸ್ಟ್.